ಈಗ ಸ್ನೇಹಿತರೆ, ಈಗ ಒಂದು ಒಳ್ಳೆ ಮುದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ರಹ್ಮ ಮುದ್ರ. ಸೊ ಈ ಮುದ್ರ ಬ್ರಹ್ಮ ಮುದ್ರ. ಬ್ರಹ್ಮ ಮುದ್ರ ಅದರ ಪ್ರಯೋಜನಗಳೇನು? ಬ್ರಹ್ಮ ಮುದ್ರ ಮಾಡಿದ್ರೆ, ಆ ಮುದ್ರ ಮಾಡಿದ್ರೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಅಂದ್ರೆ ನಾಭಿ ಪ್ರಾಂತದಲ್ಲಿ ಈ ಮುದ್ರ ಇಟ್ಕೊಳ್ಳೋದೆ. ನಾಭಿ ಪ್ರಾಂತದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ತೀವಿ. ಈ ಮುದ್ರ ಮಾಡಿದಿಂದ ಈ ಪ್ರಾಣಶಕ್ತಿ ನಮ್ಮಲ್ಲಿರುವಂಥ ನಾಭಿಯಿಂದ 72,000 ನಾಡಿಗಳು ಸಂಪರ್ಕ ಹೊಂದುತ್ತದೆ. ಅಂದರೆ ಅಲ್ಲಿಂದ ಕನೆಕ್ಷನ್ ಇರುತ್ತೆ. 72,000 ನಾಡಿಗಳು ಈಗಾಗಲೇ ನಾವು ಇಂದಿನ ಕ್ಲಾಸ್ ತಿಳ್ಕೊಂಡಿದ್ವಿ. ಎಲ್ಲ ನಾಡಿಗಳು ಅಲ್ಲಿಂದ ಶುರುವಾಗಿ ಎಲ್ಲ ವಿಧ ಅಂಗಗಳಿಗೆ ಕನೆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಈ ಮುದ್ರ ಮಾಡಿದರೆ ಪ್ರಾಣಶಕ್ತಿ ಈ ನಾಡಿಗಳಿಂದ ಎಲ್ಲ ಕಡೆ ಇಡೀ ಶರೀರ ಎಲ್ಲ ಪೂರ್ತಿ ಪೂರ್ತಿ ಶರೀರ ವ್ಯಾಪಿಸ್ತದೆ. ಆ ರೀತಿಯಲ್ಲಿ ಮಾಡುವಾಗ ಶರೀರದಲ್ಲಿರುವಂಥ ವಿಧ ಅಂಗಗಳಿಗೆ ಭಾಗಗಳಿಗೆ ಕಂಪ್ಲೀಟ್ ಈ ಪ್ರಾಣಶಕ್ತಿ ಅನ್ನೋದು ಹರಿಯುತ್ತದೆ. ಅಂದರೆ ಒಂಥರ ಫ್ಲೋ ಆಗುತ್ತೆ, ಪ್ರವಾಹ ಆಗುತ್ತೆ. ಅದರಿಂದ ನಮ್ಮ ಆರೋಗ್ಯ, ಶಾರೀರಿಕ ಆರೋಗ್ಯ ಅದ್ಭುತವಾದ ರೀತಿಯಲ್ಲಿ ನಮಗೆ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಪ್ರಾಮುಖ್ಯತೆ ಇರೋದು, ಮತ್ತು ಎಷ್ಟೋ ಅವಶ್ಯಕತೆ ಇರೋದು. ಅಂದರೆ ನಮ್ಮಲ್ಲಿ ದೇಹ ಅನಾರೋಗ್ಯ ಬರ್ತಾ ಇದೆ ಅಂದರೆ, ಅನಾರೋಗ್ಯ ಬಂದಿದೆ ಅಂದರೆ ಪ್ರಾಣಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಈಗಾಗಲೇ ತಿಳ್ಕೊಂಡಿದ್ವಿ, ಪ್ರಾಣಶಕ್ತಿ ಕಡಿಮೆ ಇದ್ದರೆ ದೇಹಕ್ಕೆ ಅನಾರೋಗ್ಯ ಬರುತ್ತೆ. ಇನ್ನೊಂದು, ನಾವು ಪ್ರಾಣಮುದ್ರನೂ ತಿಳ್ಕೊಂಡಿದ್ವಿ ಅಲ್ವಾ? ಪ್ರಾಣಮುದ್ರ ತಿಳ್ಕೊಂಡಿದ್ವಿ. ಪ್ರಾಣಮುದ್ರದಿಂದ ಪ್ರಾಣಶಕ್ತಿ ಹೆಚ್ಚಾಗತ್ತೆ ಅಂತ. ಅದೇ ರೀತಿಯಲ್ಲಿ ಈ ಬ್ರಹ್ಮ ಮುದ್ರನು ಏನು ಮಾಡುತ್ತೆ ಅಂದರೆ, ಇದನ್ನು ಅತಿ ಸುಲಭವಾಗಿ ಮಾಡುವಂಥ ಮುದ್ರನೇ, ಇದೇನು ಕಷ್ಟ ಇಲ್ಲ. ಈ ಮುದ್ರ ಮಾಡಿದರೆ, ಈ ಮುದ್ರದಿಂದ ನಿಮಗೆ ಅತ್ಯಂತ ಹೆಚ್ಚು ಪರಿಣಾಮದಲ್ಲಿ ಪ್ರಾಣಶಕ್ತಿ, ಅದೇ ಎಸ್ಪೆಷಲಿ ನಾಭಿ ಪ್ರಾಂತದಲ್ಲಿ ಇಟ್ಕೊಂಡು ಈ ಮುದ್ರ ಮಾಡ್ತೀವಿ. ಅದಕ್ಕೋಸ್ಕರ ನಾಭಿದಿಂದ ಸಂಪರ್ಕ ಹೊಂದಿರುವಂಥ 72,000 ನಾಡಿಗಳಿಂದ ಈ ಪ್ರಾಣಶಕ್ತಿ ಇಡೀ ಶರೀರಕ್ಕೆ ಪ್ರವಾಹ ಆಗತ್ತೆ ಈ ಮುದ್ರ ಮಾಡಿದರೆ. ಅದಕ್ಕೋಸ್ಕರ ಮಿತ್ರರೇ, ಪ್ರತಿಯೊಬ್ಬರು ಅದ್ಭುತವಾದ ಆರೋಗ್ಯ ಹೊಂದಬೇಕಂದ್ರೆ ಪ್ರತಿ ದಿವಸ ಈ ಮುದ್ರವನ್ನು ಯಾವಾಗಲಾದರೂ ಮಾಡ್ಬೋದು, ಎಲ್ಲಿಯಾದರೂ ಮಾಡ್ಬೋದು, ಯಾವ ಸಮಯದಲ್ಲಿ ಮಾಡ್ಬೋದು. ಇದಕ್ಕೆ ಯಾವುದೇ ಷರತ್ತುಗಳಿಲ್ಲ, ಕಂಡೀಷನ್ಸ್ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ ಮಾಡಬೇಕು ಈ ಮುದ್ರನ? ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ, ಮೊದಲನೇದಾಗಿ 2 ಕೈಯಲ್ಲಿ ಆದಿ ಮುದ್ರೆ ಇಟ್ಕೊಳ್ಳಿ. ನೋಡಿ, ಆದಿ ಮುದ್ರೆ ಹೇಗೆ ಇಟ್ಕೊಳ್ಳೋದು? ಈ ರೀತಿಯಲ್ಲಿ ನೋಡಿ, ಹೆಬ್ಬೆರಳು ತಗೊಂಡೋಗಿ ಈ ಕಿರುಬೆರಳು ಮೊದಲನೇ ಭಾಗ ಟಚ್ ಮಾಡಿ, ಓಕೆ, ಈ ರೀತಿಯಲ್ಲಿ ಕ್ಲೋಸ್ ಮಾಡ್ತೀವಿ. ಇದೇನಿದು? ಆದಿ ಮುದ್ರ. ಈ ಆದಿ ಮುದ್ರವನ್ನು ಹೀಗೆ ಬ್ಯಾಕ್ ಸೈಡು ಅಂದರೆ ಹಿಂದಿನ ಭಾಗದಲ್ಲಿ ಈ ಬೆರಳು ಟಚ್ ಮಾಡಬೇಕು. ಈ ರೀತಿಯಲ್ಲಿ ಟಚ್ ಮಾಡ್ಬೋದು. ನೋಡಿ ಹೇಗೆ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಹಿಂದಿನ ಭಾಗ ಎರಡು ಈ ಫಿಸ್ಟಲ್ಲಿ ಈ ಮಾಡ್ತಾ ಇದ್ವಿ. ಈ ತರ ಮುಷ್ಟಿ ಮಾಡಿದಲ್ಲ, ಮುಷ್ಟಿ ಒಂಥರ ಆದಿ ಮುದ್ರ. ಹಿಂದಿನ ಭಾಗದಲ್ಲಿ ಬೆರಳುಗಳು ಟಚ್ ಮಾಡ್ತೀವಿ. ಬೆರಳುಗಳು ಟಚ್ ಮಾಡಿಕೊಂಡು ಇದೇ ರೀತಿಯಲ್ಲಿ ನೇರವಾಗಿ ನಿಮ್ಮ ನಾಭಿ ಪ್ರಾಂತದಲ್ಲಿ ಇಟ್ಕೊಂಡು ಹೀಗೆ ಕೂತ್ಕೊಂಡು ನಿಟಾರಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಶ್ವಾಸನ ಗಮನಿಸಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಉಸಿರಾಟ 3 ಬಾರಿ ದೀರ್ಘವಾಗಿ ತಗೊಳ್ಳಿ. ಆಮೇಲೆ ಕಣ್ಣು ಮುಚ್ಕೊಳ್ಳಿ. ನಿಮಗೆ ಸಮಯ ಇದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಸಮಯ ಇಲ್ಲ ಅಂದ್ರೆ ಹಾಗೆ ಕೂತ್ಕೊಂಡು, ಆದಷ್ಟು ಕೂತ್ಕೊಂಡೇ ಮಾಡಿ. ಮೂಮೆಂಟಲ್ಲಿ ಮಾಡಕ್ ಹೋಗ್ಬಿಡಿ, ಆದಷ್ಟು ಕೂತ್ಕೊಂಡೇ ಮಾಡಿದ್ದು ಈ ಮುದ್ರ. ಇದು ಬ್ರಹ್ಮ ಮುದ್ರ ಅಂತ ಹೇಳ್ತೀವಿ. ಈ ಬ್ರಹ್ಮ ಮುದ್ರದಿಂದ ಅದ್ಭುತವಾದ ಪ್ರಾಣಶಕ್ತಿ ನಮಗೆ ಲಭ್ಯವಾಗತ್ತೆ ನಮ್ಮ ಶರೀರಕ್ಕೆ. ಇದು ಅತ್ಯಂತ ಉಪಯೋಗಕಾರಿ ಮುದ್ರ. ಯಾವುದೇ ರೋಗಗಳಿದ್ರೂ ಎಲ್ಲ ರೋಗಗಳನ್ನು ಹೋಗಲಾಡಿಸುವಂತ ಶಕ್ತಿ ಸಾಮರ್ಥ್ಯ ಈ ಮುದ್ರಕ್ಕಿದೆ. ದಯವಿಟ್ಟು ಈ ಬ್ರಹ್ಮ ಮುದ್ರವನ್ನು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ರೈಟ್.